ಹೇಳಲಮ್ಮೆನು ನೀವು ಧರ್ಮದ ಕೂಳಿಯಲಿ ಸಿಲುಕಿದವರೆನ್ನನು. ಖೋಳನೆಂಬಿರಿ ಕಷ್ಟನೆಂಬಿರಸೂಯನೆಂಬಿರಲೇ. ಸಾಲ ಭಂಜಿಕೆಯಾಯ್ತು ತನ್ನಯ ಬಾಳಿಕೆಯ ಬೇಳಂಬವೇತಕ್ಕೆ. ಕೇಳುವಿರಿ ನೀವೆಂದು ಸುಯ್ದನು ತುಂಬಿ ಕಂಬನಿಯ. ಮುನಿಚರಿತ್ರರು ನೀವು ರಾಜಸತನದ ಮದದಲ್ಲಿ ಲೋಕಯಾತ್ರೆಯ ನನುಸರಿಸುವವರಾವು ನೀವೇ ಭೋಗ ನಿಸ್ಪೃಹರು. ಅನುದಿವಸರಾಗಿಗಳು ನಾವೆಮ್ಮನುಮತವ ಪಾಲಿಸುವರಾರೆಂದೆನುತ ಸುಯ್ದನು ಮರುಗಿ ಬೈದನು ತನ್ನ ದುಷ್ಕೃತವಾ. ಈಸು ಕಳವಳವೇನು ಚಿತ್ತದ ಬೈಸಿಕೆಗೆ ಡೊಳ್ಳಾಸವೇಕೆ. ವಿಳಾಸ ಕೋಣೆಯವೇನು ಹೇಳ ನೆನಹಿನಭಿರುಚಿಯ. ವಾಸಿಗಳ ಪೈಸರವನೆನ್ನಲಿ ಸೂಸಬಾರದೆ ನಿನ್ನ ಹರುಷಕ್ಕೆ. ಪೈಸರವದೇನೆಂದು ಬೆಸಗೊಂಡನು ಸುಯೋಧನನ. ಏನನೆಂಬೆನು ಬೊಪ್ಪ ಕುಂತೀಸೂನುಗಳ ಸಾಮರ್ಥ್ಯ ಪಣವನು. ದಾನವಾರಿಯ ಹಾಸು ಹೊಕ್ಕಿನ ಸೌಖ್ಯ ಸಂಗತಿಯ. ತಾನ ಪುಂಸಕನಾದ ಪರಿಯನದೇನ ವಿಸ್ತರಿಸುವೆನು. ಲಜ್ಜಾಮಾನಿನಿಗೆ ತನ್ನೊಕ್ಕತನವಿಂದಿಳಿದು ಹೋಯ್ತೆಂದ. ದುರ್ಯೋಧನನು, ಅಪ್ಪ, ನಿಮಗೆ ನಾನು ಏನನ್ನೂ ಹೇಳಲಾರೆ. ಏಕೆಂದರೆ ನೀವು ಧರ್ಮವೆಂಬ ಮೀನು ಹಿಡಿಯುವ ಬುಟ್ಟಿಯಲ್ಲಿ ಸಿಕ್ಕು ಹಾಕಿಕೊಂಡಿದ್ದೀರಿ. ನಾನು ದುಷ್ಟನೆನ್ನುತ್ತೀರಿ, ಕೆಟ್ಟ ಕೆಲಸದಲ್ಲಿ ನಿರತ ಎನ್ನುತ್ತೀರಿ, ಹೊಟ್ಟೆ ಕಿಚ್ಚಿನವ ಎನ್ನುತ್ತೀರಿ. ನನ್ನ ಬಾಳ್ವೆಯು ಅಣಕವಾಯಿತು. ನಾನು ಮನುಷ್ಯನಲ್ಲ, ಸಾಲುಗೊಂಬೆ. ನನ್ನನ್ನು ಏಕೆ ಕೇಳುತ್ತೀರಿ ಎಂದು ಕಣ್ಣೀರಿಡುತ್ತಾ ನಿಟ್ಟುಸಿರುಬಿಟ್ಟನು. ನೀವು ಋಷಿಗಳಂತೆ ನಡೆಯುವವರು. ನನ್ನ ಮನಸ್ಸಿನಲ್ಲೋ ರಾಜಸ ತುಂಬಿದೆ. ನನ್ನ ನಡತೆಯೂ ರಾಜಸ. ಲೋಕದಂತೆ ನಡೆಯುವ ಸಾಮಾನ್ಯನು ನಾನು. ನಿಮಗಾದರೋ ಭೋಗವೇ ಬೇಕಾಗಿಲ್ಲ. ನಾನಾದರೋ ಅನುದಿನವೂ ಹಲವು ರಾಗಗಳಿಗೆ ಒಳಗಾಗುವವನು. ಇದೆಲ್ಲ ನನ್ನ ದುಷ್ಕರ್ಮದ ಫಲ. ನನ್ನ ಮಾತನ್ನು ಕೇಳುವವರಾದರೂ ಯಾರು ಎನ್ನುತ್ತಾ ದುರ್ಯೋಧನನು ನಿಟ್ಟುಸಿರುಬಿಟ್ಟನು. ಧೃತರಾಷ್ಟ್ರನು, ಮಗು, ಹೇಳು, ನಿನಗೇಕೆ ಇಂತಹ ಕಳವಳ? ಸಮಚಿತ್ತವೇಕೆ ಕದಡುತ್ತಿದೆ? ನಿನ್ನ ಸಂತೋಷಕ್ಕೆ ಏನು ಕೊರತೆ? ನೀನು ಏನನ್ನು ಬಯಸುವೆ ಹೇಳು. ನಿನ್ನ ಹಿರಿಮೆಯ ಛಲವು ಪಂಥವು ಏಕೆ ಜಾರಿ ಹೋಗಿದೆ? ಅದನ್ನು ನನಗೆ ಹೇಳಬಾರದೆ ಮಗು? ನಿನ್ನ ಸಂತೋಷವು ಜಾರಿ ಹೋಗಲು ಕಾರಣವೇನು ಎಂದು ಕೇಳಿದನು. ದುರ್ಯೋಧನನು, ಅಪ್ಪ, ಪಾಂಡವರ ಸಾಮರ್ಥ್ಯದ ಹೆಚ್ಚಳವನ್ನು ಏನೆಂದು ಹೇಳಲಿ? ಕೃಷ್ಣನಿಗೂ ಅವರಿಗೂ ಹಾಸುಹೊಕ್ಕಾದ ಮೈತ್ರಿ, ಅದರಿಂದಾಗಿರುವ ಸಂತೋಷಗಳನ್ನು ಏನೆಂದು ಹೇಳಲಿ? ಅವರೆದುರಲ್ಲಿ ನಾನು ನಪುಂಸಕನಾಗಿ ನಾಚಿಕೆಗೀಡಾಗಿ ಬಾಳುವೆ ಮಾಡುವಂತಾಯಿತು. ನನ್ನ ಯೋಗ್ಯತೆ ಇಳಿದು ಹೋಯಿತು ಎಂದನು. ಲಜ್ಜೆ ಎಂಬ ಹೆಣ್ಣು ನನ್ನೊಡನೆ ಬಾಳುವೆ ಮಾಡಿದಳು ಎನ್ನುವಂತಹ ರೂಪಕವನ್ನು ಇಲ್ಲಿ ಬಳಸಲಾಗಿದೆ.